ಗ್ಯಾರಂಟಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋಕೆ ಕಾರಣವಾಗಿದ್ದಂತಹ ಯೋಜನೆಗಳು ಕೈಗೆ ಶಕ್ತಿಯಾಗಿ ಮತದಾರರ ಮನವೊಲಿಸುವ ಅಸ್ತ್ರವಾಗಿದ್ವು. ಆದ್ರೀಗ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ನ ಶಾಸಕರೇ ಅಪಸ್ವರವನ್ನ ಹಾಡಿದ್ದಾರೆ. ಗ್ಯಾರಂಟಿ ಬಿಡಿ, ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳಿ ಸಿಎಲ್ಪಿ ಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ. ಆದ್ರೆ ಸಿಎಂ ಮಾತ್ರ ಈ ಬಗ್ಗೆ ಜಾರಿಕೆಯ ಉತ್ತರವನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಏನೇನು ಚರ್ಚೆ ಆಗಿಲ್ಲ. ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆನಲ್ಲೇ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಭಾಳ ಅನುಕೂಲ ಇದೆ, ಜನಗಳು ಭಾಳ ಇಷ್ಟಪಡ್ತವ್ರೆ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಈ ಥರ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಕೆಲವು ಗ್ಯಾರಂಟಿ ತಲುಪೋದು ಅವಶ್ಯಕತೆ ಇರಲಿವೇನೋ ಅಂತ ಅಂದ್ರೆ ಅಷ್ಟೇ. ಎಲ್ಲ ಫ್ರೀ 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 ಇದು ಗ್ಯಾರಂಟಿ ಸರ್ಕಾರದ ಘೋಷಣೆ, ಮತದಾರರಿಗೆ ಕೊಟ್ಟಿದ್ದ ಭರವಸೆ. ಹೀಗೆ ಗ್ಯಾರಂಟಿ ಮೇಲೆ ಅಧಿಕಾರಕ್ಕೆ ಬಂದಿದ್ದ ಸರ್ಕಾರಕ್ಕೆ ಗ್ಯಾರಂಟಿಗಳೇ ಮುಳ್ಳಾಗ್ತಿದ್ಯಾ ಎಂಬ ಪ್ರಶ್ನೆ ಕಾಡ್ತಿದೆ. ಇದಕ್ಕೆ ಕಾರಣ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಪಂಚ ಯೋಜನೆಗಳ ಬಗ್ಗೆ ಚಕಾರ ಎತ್ತಿದ್ದಾರೆ. ಗ್ಯಾರಂಟಿ ಬಿಡಿ, ಅಭಿವೃದ್ಧಿಯ ಕಡೆ ಗಮನ ಕೊಡಿ. ಸಿಎಲ್ಪಿ ಸಭೆಯಲ್ಲಿ ಸಿಎಂಗೆ ಕೈ ಶಾಸಕರ ಒತ್ತಾಯ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇದೇ ಹೊತ್ತಲ್ಲಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಈ ಸಭೆಯಲ್ಲಿ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಗಳು ನಡೆದಿವೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಶಾಸಕರೆಲ್ಲ ಅಪಸ್ವರ ಹಾಡಿದ್ದಾರೆ ಎಂಬ ಮಾಹಿತಿ ಇದೆ. ಬರೀ ಗ್ಯಾರಂಟಿಗಳಿಂದಷ್ಟೇ ಚುನಾವಣೆ ಗೆಲ್ಲೋಕಾಗಲ್ಲ, ಅಭಿವೃದ್ಧಿ ಕಡೆಗೂ ಗಮನ ಕೊಡಿ ಅಂತ ಕಾಂಗ್ರೆಸ್ ಶಾಸಕರು ಸಿಎಂಗೆ ಒತ್ತಾಯಿಸಿದ್ದಾರೆ. ನೀವು ಅನೌನ್ಸ್ ಮಾಡಿದ ಅನುದಾನ ಸರಿಯಾಗಿ ಬಂದಿಲ್ಲ, ಅಧಿಕಾರಿಗಳು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಗ್ಯಾರಂಟಿ ಒಂದೇ ಸಾಲದು, ಡೆವಲಪ್ಮೆಂಟ್ ಕೂಡ ಮಾಡಬೇಕು. ಅಧಿಕಾರಿಗಳು ಯಾರಿಗೂ ಹೆದರ್ತಿಲ್ಲ, ಎಲ್ಲ ಅರ್ಜಿನೂ ಕ್ವಯರಿ ಹಾಕಿ ವಾಪಸ್ ಕಳಿಸ್ತಾರೆ. ಶಾಸಕರ ಫೈಲ್ಗಳನ್ನೇ ಪೆಂಡಿಂಗ್ ಇಡ್ತಾರೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಹೀಗೆ ಮುಂದುವರೆದ್ರೆ ಬಹಳಷ್ಟು ಕಷ್ಟ ಆಗತ್ತೆ. ಅನುದಾನ ಬಿಡುಗಡೆಗೆ ಕ್ರಮ ತಗೋತೀನಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ತೀನಿ. 10, 25, 50 ಕೋಟಿ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ. ನಮ್ಮಲ್ಲಿ ಕೆಲವು MLAಗಳು ಗ್ಯಾರಂಟಿ ಯೋಜನೆಗಳಿಂದ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ಬಿಡಬೇಕು. ಗ್ಯಾರಂಟಿಯಿಂದ ಬಡವರ, ಹಿಂದುಳಿದವರ ಬದುಕು ಸುಧಾರಿಸಿದೆ. ಅಸಮಾನತೆ ಹೋಗಲಾಡಿಸಬೇಕು. ಇಲ್ಲ ಅಂದ್ರೆ ಸಮಾಜ ನಿರ್ಮಾಣ ಹೆಂಗೆ, ಜಾತಿ ಓಡಿಸೋದು ಹೆಂಗೆ? ಪಂಚ ಗ್ಯಾರಂಟಿಗಳ ಚರ್ಚೆ ಬಗ್ಗೆ KN ರಾಜಣ್ಣ ಮಾಹಿತಿ. ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ ಎಂದ ಚಲುವರಾಯಸ್ವಾಮಿ. ಗ್ಯಾರಂಟಿಗಳ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ನಡೆದಿದ್ಯೋ ಇಲ್ವೋ ಅನ್ನೋ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಭಿನ್ನ ಹೇಳಿಕೆ ನೀಡಿದ್ದಾರೆ. ಶಾಸಕರು ಗ್ಯಾರಂಟಿಗಳ ಬಗ್ಗೆ ಚರ್ಚಿಸಿದ್ದನ್ನ ಮಾಜಿ ಸಚಿವ KN ರಾಜಣ್ಣ ಒಪ್ಕೊಂಡಿದ್ದಾರೆ. ಇತ್ತ ಗ್ಯಾರಂಟಿಗಳನ್ನ ಯಾರೂ ವಿರೋಧಿಸಿಲ್ಲ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮತ್ತೊಂದೆಡೆ ಸಿಎಲ್ಪಿಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆಯೇ ನಡೆದಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಭಿನ್ನ ಹೇಳಿಕೆ ನೀಡಿದ್ದಾರೆ. ಆದರೆ ವಾಸ್ತವಾಂಶ ಏನಂದ್ರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆನಲ್ಲೇ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನು ಭಾಳಷ್ಟು ಜನ ಶಾಸಕರು ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಪ್ರಸ್ತಾಪನೆ ಇಲ್ಲ. ಅಂದರೆ ಜನರಲ್ ಡಿಸ್ಕಷನ್ ಮಾಡಿದಾಗ ನಮ್ಮ ಮನೆಗಳಿಗೂ ಬರುತ್ತೆ ಕೆಲವು ಅಂತ ರೆಫರೆನ್ಸ್ ಮಾಡಿದ್ರೆ ಅಷ್ಟೇ. ದೊಡ್ಡ ದೊಡ್ಡ MLAಗಳ ಮನೆಗೆ, ಮಂತ್ರಿಗಳ ಮನೆಗೆ, ಈಗ ನನ್ನ ಹೆಂಡ್ತಿನೂ ಹೋಗ್ಬೋದು. ಆ ಥರ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಕೆಲವು ಗ್ಯಾರಂಟಿ ತಲುಪೋದು ಅವಶ್ಯಕತೆ ಇರಲಿವೇನೋ ಅಂತ ಅಂದ್ರೆ ಅಷ್ಟೇ. ಬಿಟ್ಟರೆ ಅದು ಯಾರೂ ಅದನ್ನು ಇಲ್ಲ ಯಾರು ಹೇಳಿದ್ದು? ಗ್ಯಾರಂಟಿಗಳ ಬಗ್ಗೆ ಏನೇನು ಚರ್ಚೆ ಆಗಲಿಲ್ಲ. ಏನೇನು ಚರ್ಚೆ ಆಗಲಿಲ್ಲ. ಇಲ್ಲ ಆ ಥರ ಯಾವುದು MLAಗಳು ಯಾರು ಚರ್ಚೆ ಮಾಡಿಲ್ಲಲ್ಲ. ಆ ಥರ ಯಾವುದು ಆಗಲಿಲ್ಲ. ಇಲ್ಲ ಯಾರಿಲ್ಲ. ಇಲ್ಲಪ್ಪ ನಾನು ಅಲ್ಲಿ ಕೊನೆಯವರೆಗೂ ನಾನಿದ್ದೆ. ಗ್ಯಾರಂಟಿ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಭಾಳಷ್ಟು MLAಗಳು ನಮ್ಮ ಮಾಲೂರು ನಂಜೇಗೌಡರು ಹೇಳಿದ್ರು, ಇಲ್ಲ ಸರ್ ಗ್ಯಾರಂಟಿಗಳು ಕೊಟ್ಟಿದ್ದು ಭಾಳ ಅನುಕೂಲ ಇದೆ, ಜನಗಳು ಭಾಳ ಇಷ್ಟಪಡ್ತವ್ರೆ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗಿಲ್ಲ, ಸಿಎಂ ಜಾರಿಕೆ ಉತ್ತರ. ನಾಯಕತ್ವ ವಿಚಾರದ ಬಗ್ಗೆ ಹೈಕಮಾಂಡ್ನತ್ತ ಸಿದ್ದು ಬೊಟ್ಟು.
ಸಿಎಲ್ಪಿ ಸಭೆಯಲ್ಲಿ ಗ್ಯಾರಂಟಿ ಚರ್ಚೆ ಆಗಿರೋ ಬಗ್ಗೆ ಸಚಿವರು ತರಹೇವಾರಿ ಹೇಳಿಕೆ ನೀಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಗೊಂದಲದ ಹೇಳಿಕೆ ನೀಡಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆಯನ್ನೇ ಮಾಡಿಲ್ಲ ಎಂದಿದ್ದಾರೆ. ಜೊತೆಗೆ ನಾಯಕತ್ವ ಬದಲಾವಣೆ ಬಗ್ಗೆ ಮತ್ತೆ ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ದಾರೆ. ಗ್ಯಾರಂಟಿಗಳ ಪರಿಷ್ಕರಣೆಗೆ ಏನಾದರೂ ಶಾಸಕರು ಮನವಿ ಮಾಡಿದ್ರು? ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದ್ರ ಚರ್ಚೆ ನಡೀಲಿಲ್ಲ. CLP-ನಲ್ಲಿ ಏನು ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡೋಕ್ಕಾಗುತ್ತೆ ಇಲ್ಲಿ? ನಿಮಗೆಲ್ಲ ಹೇಳೋಕ್ಕಾಗುತ್ತಾ? ನೀವೇ ಕಂಟಿನ್ಯೂ ಆಗ್ತೀರಾ ಅಂತ ಹೇಳ್ತಾರೆ ಸರ್ ಎಲ್ಲ. ನೀವೇ ಕಂಟಿನ್ಯೂ ಆಗ್ತೀರಾ ಅಂತ ಹೇಳ್ತಾ ಇದ್ದಾರಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ. ಗ್ಯಾರಂಟಿಗಳ ಬಗ್ಗೆ ಚಕಾರ ಎತ್ತಿರೋ ಸಚಿವರು ಹೆಚ್ಚಿನ ಅನುದಾನಕ್ಕಾಗಿಯೂ ಸಿಎಂ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಆದ್ರೀಗ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಹೆಣಗಾಡ್ತಾ ಇರೋ ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಹರಿಸುತ್ತಾ? ಶಾಸಕರಿಗೆ ಹೆಚ್ಚಿನ ಅನುದಾನ ನೀಡುತ್ತಾ? ಇದಕ್ಕೆಲ್ಲ ಅಧಿವೇಶನ ನಡೆದ ಬಳಿಕ ಉತ್ತರ ಸಿಗಬಹುದೇನೋ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.